ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಯಿತು. ವಿಚಾರಣೆಯಲ್ಲಿ ಜುಲೈ 10ನೇ ತಾರೀಕಿಗೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಟ್ರಯಲ್ ಫಿಕ್ಸ್ಗೂ ಮುನ್ನ ಆರೋಪಿಗಳ ವಿಚಾರಣೆ ನಡೆಯಿತು. ದರ್ಶನ್, ಪವಿತ್ರ ಗೌಡ ಸೇರಿ 16 ಆರೋಪಿಗಳು ಹಾಜರಾಗಿದ್ರು ಕೋರ್ಟ್ನ ಮುಂದೆ. ಕೊಲೆ ಕೇಸ್ನ A3 ಆರೋಪಿ ಪವನ್ ನ್ಯಾಯಾಲಯಕ್ಕೆ ಇವತ್ತು ಗೈರಾಗಿದ್ರು. 57 CCH ಕೋರ್ಟ್ನಿಂದ ದರ್ಶನ್, ಪವಿತ್ರ ಗೌಡ ಈಗಾಗಲೇ ತೆರಳಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಇವತ್ತು ಕೋರ್ಟ್ನ ಮೊರೆ ಹೋಗಿತ್ತು. ಈ ಹಿಂದೆ ನಟ ದರ್ಶನ್ ಅವರು ಕೋರ್ಟ್ಗೆ ಹೋಗಿರಲಿಲ್ಲ, ಕಾರಣಾಂತರಗಳನ್ನು ಕೂಡ ಕೊಟ್ಟಿದ್ರು. ಇವತ್ತು ಕೆಲವೊಂದಷ್ಟು ವಿಚಾರಣೆ ನಡೀತು. ಯಾವ ಕಾರಣಕ್ಕೆ ಗೈರಾಗಿದ್ರಿ ಅಥವಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರಣೆ ನಡೀತು. ಇವತ್ತು ತೆಗೆದುಕೊಂಡಂತಹ ಮುಖ್ಯ ಡಿಸಿಷನ್ ಏನಪ್ಪಾ ಅಂತ ಹೇಳಿದ್ರೆ ಜುಲೈ 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಇತ್ತು, ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಎಲ್ಲ ಆರೋಪಿಗಳು ಹಾಜರಾಗಿದ್ರ, ಹಾಗೆ ಕೋರ್ಟ್ನಲ್ಲಿ ಏನೇನು ವಾದ ಪ್ರತಿವಾದ ನಡೀತು? ಖಂಡಿತವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ 16 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಿದ್ರು. ಇನ್ನು ಸಿಟಿ ಸಿವಿಲ್ ಕೋರ್ಟ್ ನ ಏನು 56ನೇ ಹಾಲ್ಗೆ ಕೂಡ ಪ್ರತಿಯೊಬ್ಬರು ಕೂಡ ಹಾಜರಾಗಿದ್ರು. ಆದ್ರೆ A3 ಆರೋಪಿ ಪವನ್ ಏನಿದ್ದಾನೆ ಆತ ಮಾತ್ರ ಆರೋಗ್ಯದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಆತ ಕೂಡ ಒಂದು ಪಿಟಿಷನ್ ಕೂಡ ಹಾಕೊಂಡಿದ್ದ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಆತ ಒಬ್ಬ ಗೈರಾಗಿದ್ದ ಬಿಟ್ರೆ ಇನ್ನೆಲ್ಲರೂ ಕೂಡ ಆರೋಪಿಗಳು ಇವತ್ತು ಹಾಜರಾಗಿದ್ರು. ಇನ್ನು ಕಳೆದ ಬಾರಿ ಕೂಡ ನಟ ದರ್ಶನ್ ಏನು ಹಾಜರಾಗಿರ್ಲಿಲ್ಲ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಕೂಡ ಕೋರ್ಟ್ ಕೂಡ ಗರಂ ಆಗಿತ್ತು. ಆ ನಂತರ ಮಾರನೇ ದಿನ ಕೂಡ ಅವರು ಏನೋ ಯಾವ್ದೋ ಒಂದು ಫಿಲಂ ಅಲ್ಲಿ ಕೂಡ ಏನು ಕಾಣಿಸ್ಕೊಂಡಿದ್ರು. ಆ ನಂತರ ಅದು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆದ್ರೆ ಈ ಬಾರಿ ಖಡಕ್ ಸೂಚನೆ ಕೂಡ ಕೋರ್ಟ್ ನೀಡಿತ್ತು. ಸೊ ಹೀಗಾಗಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಎಲ್ಲರೂ ಕೂಡ 16 ಜನ ಕೂಡ ಹಾಜರಾಗಿದ್ರು. ಈಗ ಕೋರ್ಟ್ ಕೂಡ ಇವತ್ತಿನ ವಿಚಾರಣೆಯನ್ನು ಕೂಡ ಆಲಿಸಿದೆ. ಆ ನಂತರ ಈಗಾಗಲೇ ಮುಂದಿನ ವಿಚಾರಣೆ ಜುಲೈ ಕೂಡ ಈಗಾಗಲೇ ನಿಗದಿ ಮಾಡಿರುವಂತದ್ದು. ಇನ್ನೇನು ಕೆಲವೇ ತಿಂಗಳಲ್ಲಿ ಕೂಡ ಟ್ರಯಲ್ ಸ್ಟಾರ್ಟ್ ಆಗ ಮುಂಚೆ ಈಗ ಸಾಕಷ್ಟು ವಿಚಾರಗಳನ್ನ ಏನು ಇಲ್ಲಿರುವಂತಹ ಏನು SPP ಏನಿದ್ದಾರೆ ಅವರು ಕೂಡ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾರೆ. ಇನ್ನು ಈ ಒಂದು ಕೇಸ್ನ IO ಆಗಿರುವಂತಹ ಏನು ಪೊಲೀಸ್ ಏನಿದ್ದಾರೆ ಅವರು ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. FSL ಇಂದ ಬಂದಿರುವಂತಹ ವರದಿಗಳಾಗಿರ್ಬೋದು, ಮತ್ತೆ ಇನ್ನು ಮಿಸ್ ಆಗಿದ್ದಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಮತ್ತೆ ಕೆಲವೊಂದು ಪ್ರೂಫ್ ಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಕೂಡಿಸಿ ಅಡಿಷನಲ್ ಚಾರ್ಜ್ ಶೀಟ್ ಮತ್ತೆ ಅಂದ್ರೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಈಗಾಗಲೇ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಿನಲ್ಲಿ ಹೇಳಿದ್ರೆ ಇವತ್ತು ಒಂದ್ ರೀತಿ ವಿಚಾರಣೆ ಮುಗ್ದಿದೆ. ಸೊ ಹೀಗಾಗಿ ಮುಂದಿನ ಡೇಟ್ ಅನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ನೀಡಿರುವಂತದ್ದು. ಜುಲೈ 10ಕ್ಕೆ ಮತ್ತೆ ಹಾಜರಾಗಬೇಕು ಪ್ರತಿಯೊಬ್ಬರು ಅನ್ನೋ ಒಂದು ಸೂಚನೆ ಕೂಡ ಕೋರ್ಟ್ ಎಲ್ಲ ಆರೋಪಿಗಳಿಗೂ ಸಹ ನೀಡಿರುವಂತದ್ದು. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.